ಕರುನಾಡಿನ ಸಮಸ್ತ ಕಲಾಭಿಮಾನಿ ದೇವರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಿನ್ನೆ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಸಾಯಂಕಾಲ 7 ಗಂಟೆ ಸುಮಾರಿಗೆ ಸಿಂಧನೂರು ಗೆಳೆಯರ ಬಳಗದ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂಥ ಚೊಚ್ಚಲ ಗೀತೆ ನಂಬಬ್ಯಾಡ್ರೋ ಗೆಳೆಯರ ಸರಿಗಿಲ್ಲೋ ಕೆಲ ಹುಡುಗಿಯರ ಎನ್ನುವಂಥ ಒಂದು ಗೀತೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರುವಂಥ ಸಿಂಧನೂರಿನ ಸಮಸ್ತ ಕಲಾಭಿಮಾನಿ ದೇವರುಗಳಿಗೆ ಪ್ರಥಮವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಸರಿಸುಮಾರು ಹೇಳೋಕ್ಕಾಗಲಾರದಷ್ಟು ಕರೆಗಳು ಮಾಡಿ ಸಾಕಷ್ಟು ಕಲಾಭಿಮಾನಿ ದೇವರುಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ವಿಶೇಷವಾಗಿ ನಮ್ಮ ಶಿವು ಹುಲಿ ಹೈದರ ವಿಷ್ಣು ಫ್ಯಾನ್ಸ್, ವಿಷ್ಣು ಅಭಿಮಾನಿಗಳ ಬಳಗ ಇವರು ಕೂಡ ಕರೆ ಮಾಡಿ ಆ ಒಂದು ಗೀತೆಯ ಬಗ್ಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತಪಡಿಸಿದರು. ತುಂಬ ಖುಷಿ ಆಯಿತು. ಇನ್ನೂ ಸಾಕಷ್ಟು ಗೀತೆಗಳನ್ನು ಮಾಡಬೇಕನ್ನುವಂಥ ಒಂದು ತವಕ ನನ್ನಲ್ಲಿ ಮೂಡಿತ್ತು. ಅದೇ ರೀತಿ ನಮ್ಮ SP ಪಾಟೀಲ್ ವಿರುಪಾಪುರ್ ಅದ್ಭುತ ಕಲಾವಿದರಿ. ಕಲೆ ಯಾರಪ್ಪನ ಮನೆ ಸೊತ್ತಲ್ಲ. ಅವರು ಧೀರೇಂದ್ರ ಗೋಪಾಲ್ ವಯಸ್ಸಲ್ಲಿ ಧ್ವನಿಯಲ್ಲಿ ನನ್ನ ಗೀತೆಯ ಬಗ್ಗೆ ತಮ್ಮ ಒಂದು ಚಾನೆಲಲ್ಲಿ ಬಕ್ಷಿ ದರ್ವೇಶ್ ಅವರ ಬಕ್ಷಿ ಸಿಂಧನೂರು ಅನ್ನುವಂಥ ಐಡಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಇಂಥ ಕಲಾವಿದರನ್ನ ಬೆಳೆಸಿ ಅಂತ ಜನರಲ್ಲಿ ಅವರು ರಿಕ್ವೆಸ್ಟ್ ಮಾಡೋದು ನೋಡ್ಬಿಟ್ರೆ ನಿಜವಾಗ್ಲೂ ತುಂಬ ಭಾವುಕ ಆಗ್ಬಿಟ್ಟೆ ನಾನು. ನಮಸ್ಕಾರ ಸಿಂಧನೂರು ಜನತೆಗೆ, ಬಕ್ಷಿ ಅವರಿಗೆ ವಿಶೇಷವಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಬಕ್ಷಿ ಅಣ್ಣವರಿಗೆ, ಬಕ್ಷಿ ಅಣ್ಣವರು ಒಂದು ಇತ್ತೀಚೆಗೆ ಒಂದು ಗೀತೆಯನ್ನು ಹೊಸದಾಗಿ ಬಿಡುಗಡೆ ಮಾಡಿದ್ದಾರಲ್ವ, ಆ ಗೀತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀನಿ. ನಂಬದಾರರು ಗೆಳೆಯರ ಸರಿಯಾಗಿಲ್ಲ ಹುಡುಗಿಯರ ಎಂಬ ಗೀತೆಯನ್ನು ಹೊರತಂದಿದ್ದಾರಲ್ವ, ಇದೇ ಗೀತೆಯನ್ನು ಧೀರೇಂದ್ರ ಗೋಪಾಲ್ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಥರ ಮಾತಾಡ್ತಾರೆ ಅಂತ ಸಣ್ಣ ಜಲ ಕೇಳಿ ತೋರಿಸ್ತಾ ಇದ್ದೀನಿ. ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಶಿವನಿ ಶಂಭುಲಿಂಗ ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಸಿಂಧನೂರು ಜನತೆಗೆ ವಿಶೇಷವಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಶಿವ, ನಮ್ಮ ಬಕ್ಷಿ ಅನ್ನೋರು ಹೊಸ ಗೀತೆಯನ್ನು ಬಿಡುಗಡೆ ಮಾಡಿದ್ದಾರಲ್ಲ ಶಿವ, ಆ ಗೀತೆಯನ್ನು ಕೇಳಿ ಆನಂದಿಸಿ ಸಾಮಾಜಿಕ ಕಳಕಳಿಯ ಗೀತೆಯದು ಕೂಡ ಆಗಿದೆ ಶಿವ. ಅದಕ್ಕಾಗಿ ನೀವು ಆ ಸಾಂಗನ್ನು ಕೇಳಿ ಆನಂದಿಸಿ ಶಿವ. ಅದರಲ್ಲಿ ನಡವಳಿಕೆ ಬಹಳ ಅರ್ಥಗರ್ಭಿತವಾಗಿದೆ ಶಿವ. ಮುಗ್ಧ ಮನಸ್ಸು ಕೊಲೆ ಮಾಡಿ ಓದಿ ಕೇಳತ್ತಿ ಕೈ ಮಾಡಿ ಮುಗ್ಧ ಮನಸ್ಸು ಕೊಲೆ ಮಾಡಿ ಅಂತ ಇದೆ. ಬಹಳ ಅರ್ಥವಾಗಿದೆ ಶಿವ. ಆದಷ್ಟು ಕೇಳಿ ಆನಂದಿಸಿ ಶಿವ. ಶಿವನಿ ಶಂಭುಲಿಂಗ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಮಸ್ತೆ ಕರುನಾಡ ಜನತೆಗೆ ಹಾಗೂ ಸಾಹಸಿಂಹ ಡಾಕ್ಟರ್ ವಿಷ್ಣು ದಾದಾ ಅಭಿಮಾನಿಗಳೆಲ್ಲರೂ ಒಂದು ಸಾರಿ ಬಕ್ಷಿ ಸಿಂಧನೂರು ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೋಗ್ಬಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ 10 ಸಾರಿ ಕೇಳಿದ್ದೀನಿ. ಕಿತ್ತೊಗದು ಬಾರ ತಾಳಿ ಕಟ್ಟತೀನಿ ನಿನಗೆ ಗುಳದಾಳಿ. ಅಣ್ಣ ಇಲ್ಲಿ ಟಚ್ ಆಗೋಯ್ತು. ಸುಮ್ಮನೆ ಹೇಳೋದಲ್ಲ, ಇದನ್ನ ಬರ್ದವ್ರಿಗೆ ಗೊತ್ತದು ಏನು ಯಾವ ಥರ ಅನುಭವಿಸಿ ಬರ್ದಿರ್ತಾರೆ ಅಂತ. ನಾನು ನೀನು ಆ ಥರ ಹೇಳಿದ್ರಲ್ಲ, ನೋಡಿ ಸಾಂಗ್ನ ಅನುಭವಿಸ್ಬೇಕು. ಅನುಭವಿಸೋ ಥರ ಬರೆದಿದ್ದೀಯಣ್ಣ ನಿಜವಾಗ್ಲು. ಇನ್ನೂ 106 ಗೀತೆಗಳು ನಿಮ್ಮಿಂದ ಬರಲಿ ಅಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ವತಿಯಿಂದ ನನ್ನ ಆಶಯ. ನೀವು ಇನ್ನೂ ನೋಡಿಬಿಟ್ಟು ಸುಮ್ಮನೆ ಕೇಳೋದಲ್ಲ, ಹೋಗ್ಬಿಟ್ಟು ಕಮೆಂಟ್ ಮುಖಾಂತರ ಅವ್ರಿಗೆ ಹೇಳ್ಬೇಕು. ಯಾಕೆಂದ್ರೆ ಇನ್ನೂ ಹೆಚ್ಚಿನ ಉಲ್ಲಾಸ ಬರುತ್ತೆ ಅವ್ರಿಗೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಚೆನ್ನಾಗಿಲ್ಲ ಅಂತ ಮಾತ್ರ ನೀವು ಹೇಳಕ್ಕೆ ಸಾಧ್ಯನೇ ಇಲ್ಲ. ವಾಹ್ ಅಣ್ಣ, ಮೆಚ್ಕೊಂಡ್ಬಿಟ್ಟೆ. ಜೈ ಬಕ್ಷಿ ಭಯ್ಯ. ಇಷ್ಟೇ ನಾನು ಹೇಳೋದು. ಮುಂದೆ ನಾನು ಮಾತಾಡೋಕ್ಕೆ ಪದಗಳೇ ಬರ್ತಾ ಇಲ್ಲ. ಇನ್ನೂ ಒಳ್ಳೊಳ್ಳೆ ಗೀತೆ ನಿಮ್ಮಿಂದ ಬರಲಿ. ನಾವು ನಿಮ್ಮ ಗೀತೆಗೋಸ್ಕರ ಇವೆರಡು ಯಾವಾಗಲೂ ಓಪನ್ ಇಟ್ಕೊಂಡಿರ್ತೀವಿ. ಇನ್ನು ಮೇಲೆ ಅವ್ರದ್ದು ಇವ್ರದ್ದಲ್ಲ, ನಮ್ಮ ಬಕ್ಷಿ ಭಯ್ಯಂದೇ ಕೇಳಬೇಕು ಅನ್ನೋ ಥರ ಮಾಡಿಬಿಟ್ಟಿದೀಯ ಇವಾಗಂತೂ. ಮುಂದೆ ಆದರೂ ಮಾಡ್ತೀಯ, ಗೊತ್ತು ನನಗೆ ನೀನು ಏನಂತ. ಅಣ್ಣ ಇನ್ನೊಂದು ಸಾರಿ ಜೈ ಬಕ್ಷಿ ಭಯ್ಯ. ಓಕೆ ಅಣ್ಣ. ತಮ್ಮ ಸಹಕಾರ ನಿರಂತರವಾಗಿ ಹೀಗೆ ಇರಲಿ. ನಾನು ಆ ಬರ್ತಿರುವಂಥ ಕಾಮೆಂಟ್ಸ್ಗಳು ಓದ್ತಾ ಇದ್ರೆ ನಾನು 24/7 ಇದರಲ್ಲೇ ಕೆಲಸ ಮಾಡಲಿರೋನಷ್ಟು ನನಗೆ ಉತ್ಸಾಹ ಮೂಡಿ ಬರ್ತಿದೆ. ಈ ಉತ್ಸಾಹ ನಿರಂತರವಾಗಿ ಇರಬೇಕಂದ್ರೆ ತಮ್ಮ ಸಹಕಾರ ನಿರಂತರವಾಗಿ ನನ್ನ ಜೊತೆಗಿರಲಿ. ಎಲ್ಲ ಕಲಾಭಿಮಾನಿ ದೇವರುಗಳಿಗೆ ಅವ್ರು ಇವ್ರಂತಲ್ಲ,
ವಿಶೇಷವಾಗಿ ಕೆಲವೊಬ್ಬರ ಹೆಸರು ತೊಗೊಂಡಿರ್ಬೋದು, ಯಾರ ಹೆಸರು ತೊಗೊಂಡಿಲ್ಲ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ. ಸಮಸ್ತ ಕರುನಾಡಿನ ಕಲಾಭಿಮಾನಿ ದೇವರುಗಳಿಗೆ ಸದಾ ನಾನು ಚಿರಋಣಿಯಾಗಿರ್ತೇನೆ. ತಮ್ಮ ಅಭಿಮಾನ ಸಹಕಾರ ನಿರಂತರ ಹೀಗೆ ಇರಲಿ. ನನ್ನ ಬಕ್ಷಿ ಸಿಂಧನೂರು ಅನ್ನುವಂಥ ಒಂದು ಐಡಿಯನ್ನು ಚಾನೆಲ್ನ ಬೆಳೆಸುವ ಮುಖಾಂತರ ಈ ಕಲಾವಿದರನ್ನು ಬೆಳೆಸಿ ಅಂತ ಮತ್ತೊಮ್ಮೆ ಕರುನಾಡಿನ ಸಮಸ್ತರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು.